ನಿಜ. ಜನರು ಬದುಕಬೇಕು ಅಂತಂದ್ರೆ ಶುದ್ಧ ಗಾಳಿ, ಶುದ್ಧ ನೀರು ಇರಲೇಬೇಕು. ಅದು ಇಲ್ಲ ಅಂತಂದ್ರೆ ಬದುಕೋದು ಕೂಡ ಅಷ್ಟೇ ಕಷ್ಟ. ಆರೋಗ್ಯದ ಮೇಲೆ ಇದು ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದು ನಮ್ಗೆ ಗೊತ್ತೇ ಇದೆ. ಈ ಜಿಬಿಎ ಎಲ್ಲ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡ್ತು, ಜೊತೆಗೆ ಕರಿದ ತಿಂಡಿಗಳನ್ನ, ಕಲರ್ ಗಳನ್ನೆಲ್ಲ ಬ್ಯಾನ್ ಮಾಡಿದ್ವು. ಆದ್ರೆ ಕುಡಿಯೋದಕ್ಕೆ ನೀರೇ ಇಲ್ಲದೆ ಇರುವಂತಹ ಪರಿಸ್ಥಿತಿ ಈಗ ಸದ್ಯಕ್ಕಿದೆ. ಅದ್ರ ಬಗ್ಗೆ ನೀವು ಎಲ್ಲರೂ ಕೂಡ ಎಚ್ಚೆತ್ಕೊಂಡು ಗಮನ ಹರಿಸಬೇಕಾಗಿದೆ. ಕುಡಿಯುವಂತ ನೀರು ಈ pH ಲೆವೆಲ್ ಆಗಿರ್ಬೋದು ಅಥವಾ ಗುಣಮಟ್ಟ ಆಗಿರ್ಬೋದು ಹೇಗಿರಬೇಕು ಅನ್ನುವಂತ ಒಂದಷ್ಟು ಮಾನದಂಡಗಳಂತೂ ಇದೆ. ಆದ್ರೆ ಆ ಮಾನದಂಡಗಳ ಪ್ರಕಾರ ನೀರಿದ್ಯಾ ಅನ್ನೋ ಪ್ರಶ್ನೆ. pH ಲೆವೆಲ್ ದಿವಿತ್ 6.5 ರಿಂದ 8.5 ಕೂಡ pH ಲೆವೆಲ್ ಇರಬೇಕು. ಅದನ್ನ ಕುಡಿಯೋದಕ್ಕೆ ಯೋಗ್ಯ ಅಂದ್ರೆ ಕ್ಲಾಸ್ ಎ ಅಂತ ವರ್ಗೀಕರಣ ಮಾಡ್ತಾರೆ. ಅವರು ಹೋಗಿ ಚೆಕ್ ಮಾಡಿ ಪರಿಶೀಲನೆ ಮಾಡಿ ಅದನ್ನು ಯೋಗ್ಯ ಇದೆಯಾ ಇಲ್ವಾ ಅಂತ ನೋಡಬಹುದಲ್ಲ, ಅದನ್ನು ಕೂಡ ಮಾಡಲ್ಲ. ನಿಜ. ಅದ್ರ ಜೊತೆಲಿ ಈ ಜಲಚರಗಳು ವಾಸಿಸಬೇಕು ಅಂತಂದ್ರೂ ಕೂಡ pH ಲೆವೆಲ್ 3 ಇದ್ರೆ ಜಲಚರಗಳೇ ಸತ್ತು ಹೋಗುತ್ತೆ. ಅಂದ್ರೆ ಅದಕ್ಕಿಂತ ಕಡಿಮೆ ಇದ್ರೆ ಆಕ್ಸಿಜನ್ ಲೆವೆಲ್ ಕೂಡ ಇಲ್ಲ. ಆಕ್ಸಿಜನ್ ಲೆವೆಲ್ ಕೂಡ ಈ ಮೀನು ಬದುಕಬೇಕು ಅಂತಂದ್ರೂ ಕೂಡ 5 ರಿಂದ 15 ಮಿಲಿಗ್ರಾಂ ಆಕ್ಸಿಜನ್ ಇರಬೇಕು. ಅಂತ ಕೆರೆಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇಲ್ಲ. ನಾನು ಆರಂಭದಲ್ಲೇ ಹೇಳಿದ ಹಾಗೆ ಇದು ಒಂದು ರೀತಿಯಲ್ಲಿ ಇನ್ಕ್ಲೂಸಿವ್ ಎಫರ್ಟ್. ನಾವು ಹಾಗೆ ಸರ್ಕಾರ ಕೆರೆಗಳನ್ನ ಉಳಿಸಿ ಅಭಿವೃದ್ಧಿ ಪಡಿಸಬೇಕಾಗಿದೆ. ಅದರ ಬಗ್ಗೆ ಧ್ವನಿಯನ್ನಂತೂ ಎತ್ತಲೇಬೇಕಾಗಿದೆ. ರಿಪಬ್ಲಿಕ್ ಕನ್ನಡದ ಧ್ಯೇಯ ವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ನಾವು ನಿಮಗೆ ಕಲ್ಪಿಸಿಕೊಡ್ತಾ ಇದ್ದೀವಿ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸಬಹುದು. ರಾಜ್ಯದಲ್ಲಿರುವಂತಹ ಬಹುತೇಕ ಕೆರೆ, ನದಿಗಳೆಲ್ಲವೂ ಕೂಡ ಕಲುಷಿತಗೊಂಡಿದೆ. ಇರುವಂತಹ ಒಂದಷ್ಟು ಕೆರೆಗಳನ್ನ ಅತಿಕ್ರಮಣ ಮಾಡಿಕೊಂಡಿದ್ದಾಗಿದೆ. ಈ ಸಿಟಿ ಆಫ್ ಲೇಕ್ಸ್ ಅಂತ ಬೆಂಗಳೂರನ್ನ ಹೇಳ್ತಾ ಇದ್ರು. ಆದ್ರೆ ಈ ಸಿಟಿ ಆಫ್ ಲೇಕ್ಸ್ ಕಾಂಕ್ರೀಟ್ ಕಾಡಾಗಿ ಹೋಗಿದೆ. ಎಲ್ಲಿದೆ? ಆರಂಭದಲ್ಲಿ 900 ಕೆರೆಗಳಿದ್ವಂತೆ ಕೆಂಪೇಗೌಡರು ರಚನೆ ಮಾಡಿದಂತಹ ಸಂದರ್ಭದಲ್ಲಿ. ಆ ನಂತರ 1960ರಲ್ಲಿ 280 ಕೆರೆಗಳಾಗೋದ್ವು. ಈಗ ಒನ್ ಆಫ್ ದಿ ಲೇಟೆಸ್ಟ್ ರಿಪೋರ್ಟ್ ಅನ್ನ ನಾವು ಗಮನಿಸ್ತಾ ಇದ್ರೆ 123 ಕೆರೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದರಲ್ಲೂ ಕೂಡ ಎಷ್ಟು ಕೆರೆಗಳು ಸರಿ ಇದೆ? ಈ ಅರ್ಕಾವತಿ ಆಗಿರ್ಬೋದು, ವೃಷಭಾವತಿ ಜಲಾಶಯಗಳು ಎಲ್ಲವೂ ಕೂಡ ನಮ್ ಕುಡಿಯೋದಕ್ಕೆ ನೀರನ್ನ ಕೊಡ್ತಾ ಇದ್ವು. ಆದ್ರೆ ಈಗ 100 ಕಿಲೋಮೀಟರ್ ಕಾವೇರಿ ನೀರಿಲ್ಲ ಅಂತಂದ್ರೆ ಒಂದಿನ ಇಲ್ಲ ಬಂದಿಲ್ಲ ಅಂತಂದ್ರೆ ಬದುಕೋದಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ. ಹಾಗಾಗಿ ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಈ ಬರಗಾಲದ ಸಮಯದಲ್ಲಿ ಜನರ ದಾಹ ನೀಗಿಸಬೇಕಾಗಿದ್ದಂತ ಈ ಕೆರೆಗಳು ಗಬ್ಬೆದ್ದು ಹೋಗಿದೆ. ಸರ್ಕಾರ ಏನ್ ಮಾಡಬೇಕು? ಜೊತೆಗೆ ನಮ್ಮ ಕರ್ತವ್ಯ ಕೂಡ ಇದೆ, ನಮ್ಮ ನಿರ್ಲಕ್ಷ್ಯ ಕೂಡ ಅಷ್ಟೇ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮಗೆ ಕರೆ ಮಾಡಿ ತಿಳಿಸಿ. ಅಷ್ಟೇ ಅಲ್ಲ, ನಮ್ಮ ವಾಟ್ಸ್ಆಪ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಒಂದೆರಡು ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನ ಕೂಡ ನಮಗೆ ಮೆಸೇಜ್ ಮಾಡಬಹುದು. ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ, ಎಕ್ಸ್ ನಲ್ಲೂ ಕೂಡ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅದನ್ನ ಕೂಡ ಹಂಚಿಕೊಳ್ಳಬಹುದು. ರಾಜ್ಯದ ಕೆರೆಯನ್ನ ಉಳಿಸುವಂತಹ ಕರ್ತವ್ಯ ನಮ್ಮ ಮೇಲಿದೆ. ಹಾಗಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕೂಡ ಅಷ್ಟೇ ಮುಖ್ಯ. ನೋಡಿ, ಈ ಕೆರೆಗಳು ಅನ್ನೋ ಟಾಪಿಕ್ ಬಂದಾಗ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾಕಂದ್ರೆ ಈಗ ನೀವು ಹೇಳ್ತಿದ್ರಿ ಕೆಂಪೇಗೌಡರ ಕಾಲದಲ್ಲಿ 900 ಕೆರೆ ಇದ್ದು ಈಗ 123 ಬಂದಿದೆ ಅಂತ ಹೇಳಲಾಗ್ತದೆ. ಹಂಗಾರೆ ಆ ಕೆರೆಗಳೆಲ್ಲ ಏನಾದ್ವು? ಅವನ್ನೆಲ್ಲ ಮಟ್ಟ ಮಾಡಿ ಅದ್ರ ಮೇಲೆ ಬಿಲ್ಡಿಂಗ್ ಗಳನ್ನ ಕಟ್ಕೊಂಡಿದ್ದಾರೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬಂದಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂಗೆ ಜಿಬಿಎ ಅಥವಾ ಬೆಂಗಳೂರು ಅಥಾರಿಟಿ ಏನ್ ಮಾಡ್ತಾ ಇದೆ ಅದು ಒಂದು ಬಿಟ್ಟಾಕಿ, ಅದು ಕತೆ ಬೇರೆ. ನಾವು ಮಾತಾಡ್ತಾ ಇರೋದೇನು, ಕೆರೆಗಳಲ್ಲಿ ತುಂಬಿಕೊಂಡಿರೋ ಅಥವಾ ನದಿಗಳಲ್ಲಿ ತುಂಬಿಕೊಂಡಿರುವಂತ ನೀರು ಎಷ್ಟು ಮಟ್ಟಿಗೆ ಮಲಿನ ಆಗ್ತಾ ಇದೆ. ಅದಕ್ಕೆ ಕಾರಣ ಒಂದಷ್ಟು ರೈತರು ಸಿಂಪಡಿಸುವಂತ ಕೀಟನಾಶಕಗಳ ನೀರು ಮಳೆಯಲ್ಲಿ ಕೊಚ್ಕೊಂಡು ಹೋಗಿ ಭೂಮಿಯ ಲವಣಾಂಶದ ಜೊತೆ ಸೇರಿ ಹೋಗಿ ವಾಪಸ್ಸು ನದಿಯಿಂದ ಸಮುದ್ರಕ್ಕೆ ಅಥವಾ ಕೆರೆಗೆ ಹೋಗಿ ಸೇರ್ಕೊಳ್ಳುತ್ತೆ. ಇವ್ರು ಹೇಳ್ತಾ ಇದ್ರು pH ಲೆವೆಲ್ ಎಷ್ಟಿರಬೇಕು ಅಂತ. ಸೊ ನಿಮ್ಗೆ ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ ಅಂತ ಹೇಳಿ ಟೆಸ್ಟ್ ಮಾಡ್ತಾರೆ, TDS ಅಂತ. TDS ಅಂದ್ರೆ ಎಲ್ರಿಗೂ ಕೆಲವು ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್ ಅಂತ ಬಂದ್ಬಿಡುತ್ತೆ. TDS ಅಂದ್ರೆ ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ ಅಂತ. ಈಗ ಇವ್ರು pH ಲೆವೆಲ್ ಹೇಳಿದ್ರಲ್ಲ, ಅದೇ ರೀತಿ ಇದು ಕೂಡ ನಿಮಗೆ 50 ppm ಅಂತ. ಇದು ನಿಮಗೆ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತಂದ್ರೆ ಪಾರ್ಟ್ಸ್ ಪರ್ ಮಿಲಿಯನ್ ಅಂತ. ppm ಅಂತಂದ್ರೆ 0 to 50 ಅಂದ್ರೆ 1 ಲೀಟರ್ ನೀರಿನಲ್ಲಿ 50 ಮಿಲಿಗ್ರಾಂ ಏನಾದ್ರೂ ಅಂಶಗಳು ಅಥವಾ ಖನಿಜಗಳು, ಲವಣಾಂಶಗಳು ಅದರೊಳಗಡೆ ಕರಗಿದ್ರೆ ಅದು ಗೊತ್ತಾಗುತ್ತೆ. ಸೊ 0 to 50 ನಿಮಗೆ ಹೆಂಗೆ ಅಂತಂದ್ರೆ ಶುದ್ಧ ನೀರೇ, ಆದ್ರೆ ಅದು ಕುಡಿಯೋದಕ್ಕೆ ಸ್ವಲ್ಪ ಕಷ್ಟ. ಯಾಕೆಂತಂದ್ರೆ ಅದರಲ್ಲಿ ಪೌಷ್ಟಿಕಾಂಶನೂ ಇರಲ್ಲ, ಅಷ್ಟರ ಮಟ್ಟಿಗೆ ಶುದ್ಧ ಅದು. ಅಂದ್ರೆ ಅದರಲ್ಲಿ ಖನಿಜಾಂಶಗಳು ನಮಗೆ ಮನುಷ್ಯನ ದೇಹಕ್ಕೆ ಬೇಕಾದಂತ ಒಂದಷ್ಟು ವೈಜ್ಞಾನಿಕವಾಗಿ ಒಂದು ಪೌಷ್ಟಿಕವಾಗಿರುವಂತದ್ದು ಇರೋದಿಲ್ಲ. ಅದೇ ನಿಮಗೆ 50 to 100 ಅತ್ಯುತ್ತಮವಾದ ಕುಡಿಯುವಂತ ನೀರು, 100 to 200 ಉತ್ತಮ ನೀರು, 200 to 500 ಸ್ವೀಕರಿಸಬಹುದಾದಂತ ನೀರು, 500 ppm ಮೇಲೆ ನಿಮಗೆ ಕಂಪ್ಲೀಟ್ ಆಗಿ ಅಲ್ಲಿಂದ ನಿಮಗೆ ಅದರ ಗುಣಮಟ್ಟ ಕುಸಿಯೋದಕ್ಕೆ ಶುರುವಾಗುತ್ತೆ. ಸೊ ನಿಮಗೆ 50 to 500 ppm ವರೆಗೂ ಕೂಡ ನೀವು ನೀರನ್ನ ಕುಡಿಬಹುದು. ಇದೆಲ್ಲ ನಾವೇ ಅಲ್ಲಿ ಸರ್ಚ್ ಮಾಡಿ ತಿಳ್ಕೊಂಡು ಬಂದು ಹೇಳ್ತಾ ಇದೀವಿ ಅಂದಾಗ ಸಂಬಂಧಪಟ್ಟಂತ ಅಧಿಕಾರಿಗಳು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬರುತ್ತೆ ಇದು ಅಲ್ವಾ? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸಂಬಂಧಪಟ್ಟಂತ ಅಧಿಕಾರಿಗಳು ನೀವು ಏನ್ ಮಾಡ್ತಾ ಇದ್ದೀರಿ, ಏನ್ ಕೆಲಸ ಮಾಡ್ತಾ ಇದ್ದೀರೋ ಅಥವಾ ಆಫೀಸಲ್ಲಿ AC ಒಳಗಡೆ ಕುತ್ಕೊಂಡು ನೀವು ಕುತ್ಕೊಂಡಿರೋ ಜಾಗನ ಬಿಸಿ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ ನನಗೆ.